ಬನ್ನಿ ಸ್ನೇಹಿತರೆ, ನಾವು ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನೆಹರು ಈ ಥರ ಚರ್ಚೆಗೆ ಬಂದಾಗ ಈ ಥರ ತಮ್ಮ ಒಪಿನಿಯನ್ನ ರೆಕಾರ್ಡ್ ಮಾಡಿಬಿಡ್ತಾರೆ. ಏನು ಅಂದರೆ ಅಲ್ಲೇನು ಬೆಳೆಯೋದಿಲ್ಲ, ಜನಸಂಖ್ಯೆ ಏನಿಲ್ಲ, ಆದ್ದರಿಂದ ಅದನ್ನು ಕೊಡೋದ್ರಲ್ಲಿ ನಮಗೇನು ಇದಿಲ್ಲ, ತಕರಾರಿಲ್ಲ ಅಂತ ಒಂದು ರೆಕಾರ್ಡ್ ಮಾಡಿಬಿಡ್ತಾರೆ. ಇದ್ರ ಮುಂದೆ ಬರೋದ ಭಾಗವಾಗಿ ಅವ್ರ ಮಗಳು ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರೆ 1960ರ ದಶಕದ 64ರ ನಂತರ. ಅವರೇನಾಗುತ್ತೆ, ಶ್ರೀಲಂಕಾ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಈ ಕಚತೀವ ಐಲ್ಯಾಂಡ್ನ ಶ್ರೀಲಂಕಾಗೆ ಬಿಟ್ಟು ಕೊಟ್ಬಿಡ್ತಾರೆ. ನೋಡಿ, ಅಲ್ಲೇನಾಗಿದೆ ಅಂದರೆ ಇಲ್ಲಿ ಸಮಸ್ಯೆ ಶುರುವಾಗುತ್ತೆ. ಆ ಕಚತೀವ ಐಲ್ಯಾಂಡ್ ಬಂದ್ಬಿಟ್ಟು ತಮಿಳ್ನಾಡಿಗೆ ಸೇರಬೇಕು. DMK ಅವ್ರು ಹಗಲೆಲ್ಲ ಲೆಟ್ರ್ ಬರೀತಿರ್ತಾರೆ, ಇದು ನಮ್ಮ ಜಮೀನು, ಇದು ಹೆಂಗೆ ಕೊಟ್ಬಿಟ್ರಿ ನೀವು, ಹೆಂಗೆ ಕೊಟ್ಬಿಟ್ರಿ ಅಂತ. ಕರುಣಾನಿಧಿ ಇರ್ಬೋದು, ಕರುಣಾನಿಧಿ ಮಗ ಈಗ ಸ್ಟಾಲಿನ್ ಅಂತ, ಅದರಲ್ಲೂ ಉದಯನಿಧಿ ಸ್ಟಾಲಿನ್ ಅಂತ ಅಂದ್ಬಿಟ್ಟು ಒಬ್ರು ಇದ್ದಾರೆ. ಅವ್ರೇನು ಮಾಡಿದ್ದಾರೆ, ಹಿಂದೂ ಧರ್ಮನೇ ಸನಾತನೇ ದೇಶದ್ರೋಹ ಅನ್ನೋ ಥರ ಮಾತಾಡಿದ್ದಾರೆ. ಇರಲಿ, ಇದನ್ನು ಮುಂದಿನ ಯಾವುದಾದ್ರು ಎಪಿಸೋಡ್ಗಳಲ್ಲಿ ಮಾತಾಡ. ಈ ಥರ ಇಂದಿರಾ ಗಾಂಧಿ ಏನು ಮಾಡ್ತಾರೆ, ಪ್ರಧಾನಮಂತ್ರಿ ಆಗಿದ್ದಾಗ ಜವಾಹರ್ಲಾಲ್ ನೆಹರು ಈ ಥರ ಬರೆದಿರ್ತಾರೆ, ಅಪ್ಪ ಈ ಥರ ಬರೆದಿರ್ತಾರೆ, ಅಲ್ಲೇನು ಬೆಳೆಯೋದಿಲ್ಲ, ಜನ ವಸತಿ ಇಲ್ಲ, ಅದನ್ನು ಕೊಡ್ಬೋದು ಅಂತ. ಈ ಅಮ್ಮ ಏನು ಮಾಡ್ತಾರೆ, ಅತ್ತೆ ದಿನ ಅಳಿಯ ದಾನ ಮಾಡ್ದ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗಾದೆ. ಇವರೇನು ಮಾಡ್ತಾರೆ, ಶ್ರೀಲಂಕಾಕ್ಕೆ ಬರ್ಕೊಟ್ಬಿಡ್ತಾರೆ ಜಮೀನು. ಬರ್ಕೊಟ್ಬಿಟ್ರೆ ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಅದು ಆಳವಾಗಿರ್ತಕ್ಕಂಥ ಸಮುದ್ರ, ಮೀನು ದೊಡ್ಡ ದೊಡ್ಡ ಮೀನುಗಳು ಸಿಗುತ್ತೆ. ಒಂದು ದಿವಸ ಮೀನು ಹಿಡಿಯೋದಕ್ಕೆ ಹೋದರೆ ಸುಮಾರು 15 kg, 20 kg, 30 kg, 40 kg, 50 kg ಇರ್ತಕ್ಕಂಥ ಮೀನುಗಳು 50-60 ಸಿಕ್ಬಿಡುತ್ತೆ. ಬೋಟೇ ಬರೋಕ್ಕಾಗಲ್ಲ, ಅಂತ ದೊಡ್ಡ ದೊಡ್ಡ ಮೀನುಗಳು ಸಿಕ್ಬಿಡುತ್ತೆ. ಇದೇನಾಗುತ್ತೆ, ಯಾರು ಮೀನಿನ ವ್ಯವಸಾಯ ಮಾಡ್ತಿರ್ತಾರೆ, ಬಹಳ ಸ್ವರ್ಗ ಅದು, ಭಾಳ ಫಲವತ್ತಾದ ಭೂಮಿ ಅಂಥ ಇದನ್ನು ಬರ್ಕೊಟ್ಬಿಡ್ತಾರೆ. ಅತ್ತೆದನ್ನು ಅಳಿಯ ದಾನ ಮಾಡೋದು. ಇವ್ರಿಗೆ ದೇಶ ಪ್ರೇಮ ಇಲ್ಲ ರೀ. ನಮ್ಮ ಕೈನ, ನಮ್ಮ ಕಾಲನ, ಇದು ನಮ್ಮದಲ್ಲ, ಇದು ಬೇರೆಯವ್ರದ್ದು ಅಂತ ಕೊಟ್ಬಿಟ್ಟು ಹೇಗೆ ಕೊಡೋಕ್ಕೆ ಸಾಧ್ಯನಾ? ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಪ್ರಧಾನಮಂತ್ರಿ ಆಗಿರ್ತಾರೆ ನೋಡಿ, ತಮಿಳ್ನಾಡು ಸರ್ಕಾರ, DMK ಸರ್ಕಾರ. ಇವಾಗ ಏನಾಗಿದೆ, ಸ್ಟಾಲಿನ್ ಮತ್ತು ದಯಾನಿಧಿ ಸ್ಟಾಲಿನ್ ಇವರೆಲ್ಲ ಹಿಂದೂ ಧರ್ಮವನ್ನೇ ವಿರೋಧಿಸ್ತಾ ಇದ್ದಾರೆ. ಸನಾತನ ಅನ್ನೋದು ಇಲ್ಲೇ ಇಲ್ಲ, ಅದು ಕೆಟ್ಟ ಶಬ್ದ ಅನ್ನೋ ಥರ ಹೇಳ್ತಾ ಇದ್ದಾರೆ. ಇವರೇನು ಮಾಡಿದ್ದಾರೆ, ಕಚತೀವ ಐಲ್ಯಾಂಡ್ನ ಇವರಪ್ಪ ಇದ್ದಾಗ ಹೇಗೆ ಕೊಟ್ಟರೆ ನಮ್ಮ ಜಮೀನು ಅದು ಅಂತ ಕೇಳ್ತಿದ್ದವ್ರು ಇವರು ಹೋಗಿ ಸುಖವಾಗಿ ತಮ್ಗೆ ಅಧಿಕಾರ ಬೇಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸಿನ ಮಡಿಲಲ್ಲಿ ಕೂತ್ಬಿಟ್ಟಿದ್ದಾರೆ, ಆರಾಮಾಗಿ ಕೂತ್ಬಿಟ್ಟಿದ್ದಾರೆ, ಹಿಂಡಿ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಇದು ಯೋಚನೆ ಮಾಡಬೇಕಂತ ವಿಚಾರ. ದೇಶ ದ್ರೋಹದ ಕೆಲಸ ಮಾಡ್ತಿರೋರು ಯಾರು, ದೇಶ ಪ್ರೇಮದ ಕೆಲಸ ಮಾಡ್ತಿರೋರು. ನಮ್ಮ ದೇಶದ ಒಂದೊಂದೇ ಅಂಗಾಂಗಗಳು ಕಳೆದು ಹೋಗ್ತಾ ಇದೆ. ಇದ್ರ ಬಗ್ಗೆ ಇನ್ನೊಂಚೂರು ಮಾತಾಡಬೇಕು ಅಂತಂದರೆ 1962ನೇ ಇಸ್ವಿನಲ್ಲಿ ಚೈನಾ ನಮ್ಮ ಮೇಲೆ ಯುದ್ಧ ಮಾಡುತ್ತೆ. ಚೈನಾ ನಮ್ಮ ಮೇಲೆ ಯುದ್ಧ ಮಾಡಿದ್ರೆ ಸುಮಾರು ಕರ್ನಾಟಕದ ಅರ್ಧದಷ್ಟು ಇರ್ತಕ್ಕಂಥ ಭಾಗವನ್ನು ನಾವು ಕಳ್ಕೊತೀವಿ, ಯುದ್ಧದಲ್ಲಿ ಕಳ್ಕೊಂಡಾಗ ಏನಾಗುತ್ತೆ, ನಾಯಿಗಳು ಚಿರತೆ ಅಟ್ಯಾಕ್ ಮಾಡ್ತವೆ ತಿನ್ನೋದಕ್ಕೋಸ್ಕರ, ಊಟಕ್ಕೋಸ್ಕರ. ಆ ನಾಯಿಗಳು ಏನು ಮಾಡೋಕ್ಕಾಗಲಿ ನಾವು ಜೋರಾಗಿ ಬೊಗಳುತ್ತೆ. ಆ ಬೊಗಳದಾಗ ಏನಾಗುತ್ತೆ, ಜನ ಹೆಚ್ಚೆತ್ತು ಸಾಕಿರೋ ನಾಯಿಗಳಿರ್ಬೋದು ಅಥವಾ ಊರಲ್ಲಿರೋ ನಾಯಿಗಳಿರ್ಬೋದು. ಜನ ಹೇಳ್ತಾರೆ, ಲೈಟ್ ಹಾಕ್ತಾರೆ, ಕೋಲು ಹಿಡ್ಕೋತಾರೆ, ಕಲ್ಲು ಹಿಡ್ಕೋತಾರೆ, ಹೊರಗೆ ಬರ್ತಾರೆ, ಯಾಕೋ ಬೊಗಳ್ತು ಅಂತಾರೆ, ಚಿರತೆ ಓಡೋಗುತ್ತೆ. ಈ ಥರ ಪ್ರಾಣ ಉಳಿಸ್ಕೊಳ್ಳೋ ಪ್ರಸಂಗ ಅನೇಕ ನೋಡಿದ್ದೀವಿ ನಾವು. ಆ ಥರ ಕೇಳ್ತಕ್ಕಂಥ ಮನಸ್ಥಿತಿನೂ ಬೆಳೆಸ್ಕೊಳ್ಳಿಲ್ಲ ಅವರು. ಎಷ್ಟು ಇವರು ಸೆಕ್ಸಲ್ಲಿ, ಪವರಲ್ಲಿ ಮತ್ತು ದುಡ್ಡಲ್ಲಿ, ಮದದಲ್ಲಿ ಮುಳುಗೋಗಿದ್ರು ಅಂತಂದರೆ ಅಲೆಯವನ್ನ ನಮ್ಮ ಭೂಭಾಗವನ್ನು ಕಳ್ಕೊಂಡಿದ್ದೀವಿ 62ನೇ ಇಸ್ವಿನಲ್ಲಿ. ಅಟ್ಲೀಸ್ಟ್ ಅದನ್ನು ಕೇಳೋಣ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆ, G7 ಇತ್ತು, G5 ಇತ್ತು, G20 ಇತ್ತು, ಏನೇನೋ ನೂರಾರು ಪ್ಲಾಟ್ಫಾರ್ಮ್ಗಳಿವೆ. ಯಾವುದೇ ಪ್ಲಾಟ್ಫಾರ್ಮಲ್ಲಿ ನಾವು ಕೇಳ್ಬೋದಿತ್ತು, ನಮ್ಮ ಜಮೀನು ನಮ್ಗೆ ವಾಪಸ್ ಕೊಡಿ. ಇವರು 2014ವರೆಗೂ 1947 ಸುಮಾರು 65 ವರ್ಷಗಳ ಕಾಲ ನಮ್ಮ ಜಾಗವನ್ನು ಬಲವಂತವಾಗಿ ತೊಗೊಂಡಿದ್ದೀರಾ, ನಮ್ಮ ಮೇಲೆ ಆಕ್ರಮಣ ಮಾಡಿದ್ದೀರಾ, ವಾಪಸ್ ಕೊಡಿ ಅಂತಲೇ ಕೇಳಲಿಲ್ಲ. ಎಂಥ ವಿಪರ್ಯಾಸ ಇವರು. ಗಲ್ವಾನಲ್ಲಿ ಇಂಡಿಯಾ ದೇಶದ ಸೈನಿಕರ ಜೊತೆ ಚೈನಾದವರು ಯುದ್ಧ ಮಾಡಿದಾಗ ರಾಹುಲ್ ಗಾಂಧಿಯವರು ಎಲ್ಲ ಪಾರ್ಟಿ ಮಾಡ್ತಿದ್ದಂತೆ ಚೈನಾಕ್ಕೆ ಹೋಗ್ಬಿಟ್ಟು ಇವರು ಪರ್ಮಿಷನ್ ಕೊಟ್ಟವ್ರು ಯಾರು, ಇದೆಲ್ಲ ಬೇರೆ ವಿಷಯ. ಇದನ್ನು ಇನ್ನೊಂದು ದಿವಸ ಏನಾಗುತ್ತೆ, ಹೀಗೆ ಮಾತಾಡ್ತಾ ಹೋದರೆ ಕಾಂಗ್ರೆಸ್ಸಿನವರು ಮಾಡಿರ್ತಕ್ಕಂಥ ಏನು ಬುಲ್ಡೋಸಿಂಗ್ ಇಶ್ಯೂಸ್ಗಳು, ಅದಕ್ಕೆ ಬ್ಲಂಡರ್ಸ್ಗಳಾಗಲಿ ಲೆಕ್ಕಕ್ಕೆ ಬರೋದಿಲ್ಲ. ಇವರೇನು ಮಾಡ್ತಾರೆ, ಕಚತೀವ ಐಲ್ಯಾಂಡು ಏನು ಬೆಳೆಯಲ್ಲ, ಅಲ್ಲಿ ಯಾರು ವಾಸ ಮಾಡೋದಿಲ್ಲ, ಅದು ನಮಗೆ ಅನುಪಯುಕ್ತ ಅಂತ ಅಂದ್ಬಿಟ್ಟು ನೆಹರು ತೀರ್ಮಾನ ಮಾಡ್ತಾರೆ. ಇಂದಿರಾ ಗಾಂಧಿಯವರು ಅದನ್ನು ಅಳಿಯ ದಾನ ಮಾಡೋದು ಅಂತ ಕನ್ನಡದಲ್ಲಿ ಗಾದೆ ಇದೆ, ಬರ್ಕೊಡ್ತಾರೆ ಶ್ರೀಲಂಕಾಗೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ. ನಮ್ಮ ಮೀನುಗಾರರಲ್ಲಿ ಹೋದರೆ ಮೀನು ಹಿಡಿಬೇಡಿ ಅಂತಾರೆ, ಮತ್ತು ಅವ್ರನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ, ಅವ್ರ ಬೋಟ್ಗಳನ್ನ ವಶಪಡಿಸ್ಕೋತಾರೆ, ಅವ್ರನ್ನ ಜೈಲಿಗೆ ಹಾಕ್ತಾರೆ. ಇದು ಇವತ್ತು ಸಹ ನಡೀತಾ ಇದೆ, ಇದು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರೋದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂತಂದರೆ ಮುಸಲ್ಮಾನರ ಸರ್ಕಾರ,
ಮುಸಲ್ಮಾನರ ಸರ್ಕಾರ ಮೋಸದಿಂದ ಇವರು ಹಿಂದೂಗಳು ಅಂತ ಹೆಸರು ಹೇಳ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಇಂಥ ಸರ್ಕಾರವನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಇವನ್ನ ದೇಶದಿಂದನೇ ಓಡಿಸ್ಬೇಕಾಗಿದೆ. ಹಿಂಬಾಲಕರು ಮುಂಬಾಲಕರು ಇದ್ದೇ ಇರ್ತಾರೆ. ಅಧಿಕಾರದ ಆಸೆ, ದುಡ್ಡು, ಬೇಕಾದಷ್ಟು ಕಾರಣಗಳಿವೆ. ಅದಕ್ಕೋಸ್ಕರ ಕಾಂಗ್ರೆಸ್ ಒಳ್ಳೆಯದು, ಸೆಕ್ಯುಲರು, ನಮಗೆ ಆರ್ಥಿಕ ಪರಿಸ್ಥಿತಿ ಹಿಂಗಿದೆ, ನಮಗೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಅಂದರೆ ಡೋಂಗೆ ಹೊಡೆಯೋರಿದ್ದಾರೆ. ಇದನ್ನೆಲ್ಲ ಡೋಂಗೆ ಹೊಡೆಯೋದು ಕಾಂಗ್ರೆಸ್ನವ್ರಿಗೆ ಸ್ವಂತ ಬುದ್ಧಿ ಇರಲಿಲ್ಲ. ಈ ಕಮ್ಯುನಿಸ್ಟ್ರು ಇದ್ದಾರೆ ನೋಡಿ, ಕಮ್ಯುನಿಸ್ಟ್ರನ್ನ ಕಮ್ಯುನಿಸ್ಟ್ ಅಂತ ಕರಿತೀವಿ. ಇವರೇನು ಮಾಡಿದ್ದಾರೆ, ಎತ್ಕೊಡ್ತಾರೆ ಇಂಥ ಶಬ್ದಗಳನ್ನ. ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ಲ. ಇವ್ರು ಇಟ್ಕೊಂಡು ಅದನ್ನು ಒಂದು ಮಾತು ಹೇಳಿಬಿಟ್ರೆ ಇವರು ಇದು ಮಾಡ್ತಾರೆ. ಕಮ್ಯುನಿಸ್ಟು ದೇಶಭಕ್ತಿ ಬಗ್ಗೆ ಮಾತಾಡಬೇಕಿಲ್ಲಿ. ಜ್ಞಾಪಕ ಬರ್ತಾ ಇದ್ದೀನಿ, ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೆ ವಿಷಯನ ಹೇಳಲೇಬೇಕು. 1962ನೇ ಇಸ್ವಿನಲ್ಲಿ ಚೈನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡುತ್ತೆ. ಚೈನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರೆ ಬಹಳ ದೊಡ್ಡ ಏಟು ತಿನ್ನೋದು ನಾವು ಸೈನಿಕ ಶಕ್ತಿನಲ್ಲಿ ಅರುಣಾಚಲ ಪ್ರದೇಶಕ್ಕೆ ಹತ್ತಿರದ ತಕ್ಷಣ ಹೋಗಬೇಕು ಅಂತಂದರೆ ಕಲ್ಕತ್ತಾದಲ್ಲಿರ್ತಕ್ಕಂಥ ಏರ್ಪೋರ್ಟು ನಮಗೆ ನಿಯರೆಸ್ಟ್ ಬಿಗ್ ಏರ್ಪೋರ್ಟು. ಅಲ್ಲೇನಾಗುತ್ತೆ, ಸೈನಿಕರನ್ನ ತೊಗೊಂಡು ಹೋಗಿ ಅಲ್ಲಿ ಇಳಿಸ್ಬೇಕಾಗತ್ತೆ. ಕಲ್ಕತ್ತಾ ಏರ್ಪೋರ್ಟಲ್ಲಿ ಟ್ಯಾಂಕರ್ಸ್ಗಳು ಇರ್ಬೋದು, ಮದ್ದುಗುಂಡುಗಳು ಇರ್ಬೋದು, ಬಂದೂಕುಗಳಿರ್ಬೋದು, ಇದನ್ನೆಲ್ಲ ತೊಗೊಂಡು ಹೋಗಿ ಕಲ್ಕತ್ತಾ ಏರ್ಪೋರ್ಟಲ್ಲಿ ಇಳಿಸ್ಬೇಕಾಗತ್ತೆ. ಅಲ್ಲಿಂದ ನೆಕ್ಸ್ಟ್ ಸಣ್ಣ ವಿಮಾನಗಳಲ್ಲಿ ಅರುಣಾಚಲ ಪ್ರದೇಶ, ಆ ಥರ ಈ ಥರ ಅಸ್ಸಾಮು ಅಲ್ಲಿಗೆ ತೊಗೊಂಡು ಹೋಗಬೇಕಾಗತ್ತೆ. ಈ ಕಾರಣ ಏನಾಗುತ್ತೆ, 1962ನೇ ಇಸ್ವಿನ ಚೈನಾ ಯುದ್ಧ ಮಾಡಿದಾಗ ನಮ್ಮ ಸೈನಿಕರು ತಗೊಂಡೋಗಿ ಕಲ್ಕತ್ತಾ ಏರ್ಪೋರ್ಟಲ್ಲಿ ಇಳಿಸ್ತೀವಿ. ನಮ್ಮ ಯುದ್ಧ ಸಾಮಗ್ರಿಗಳನ್ನ ಇಳಿಸ್ತೀವಿ, ಬಂದೂಕುಗಳನ್ನ ಇಳಿಸ್ತೀವಿ, ಮದ್ದುಗುಂಡುಗಳನ್ನ ಇಳಿಸ್ತೀವಿ, ಟ್ಯಾಂಕರ್ಗಳನ್ನ ಇಳಿಸ್ತೀವಿ, ಜೀಪ್ಗಳನ್ನ ಇಳಿಸ್ತೀವಿ. ಆವಾಗ ನೋಡಿ ಕಲ್ಕತ್ತಾ ಏರ್ಪೋರ್ಟಲ್ಲಿ ಕಮ್ಯುನಿಸ್ಟ್ರು ಇದಿರುತ್ತೆ, ಏನು ಕೆಲಸಗಾರರ ಸಂಘ ಇರುತ್ತೆ. ಇವರು ಏನು ಇಳಿಸೋದಿಲ್ಲ, ಮದ್ದುಗುಂಡುಗಳನ್ನ ಇಳಿಸೋದಿಲ್ಲ, ತಿಳ್ಕೊಬೇಕು ಇದನ್ನು. ಜೀಪ್ಗಳನ್ನ ಇಳಿಸೋದಿಲ್ಲ, ಟ್ಯಾಂಕರ್ಗಳನ್ನ ಇಳಿಸೋದಿಲ್ಲ. ಹೀಗಾಗಿ ಏನಾಗುತ್ತೆ, ಚೈನಾಕ್ಕೆ ಹೆಲ್ಪ್ ಮಾಡ್ತಾರೆ ಇವ್ರು. ನೋಡಿ ಬೆಂಬಲ ಎಲ್ಲಿದೆ ಅಂತ. ನಮ್ಮ ದೇಶದಲ್ಲಿ ದೇಶದ್ರೋಹವನ್ನು ಬೆಳೆಸೋದಕ್ಕೆ ಸಹಾಯ ಮಾಡ್ತಾರೆ. ಆಗಲೂ ಬುದ್ಧಿ ಕಳ್ಕೊಳ್ಳೋದಿಲ್ಲ ಇವರು. ಏನು ಮಾಡ್ತಾರೆ, ಇದೆಲ್ಲ ಆದಮೇಲೆ ನೆಹರುಗೂ ಅನಿಸುತ್ತೆ ಇದೇನಿದು ದೇಶ ಹಿಂಗಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಆವಾಗ ಏನು ಮಾಡ್ತಾರೆ, ಆನಂತರ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1962 ನಂತರ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ರಿಪಬ್ಲಿಕ್ ಡೇ ಪೆರೇಡಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಚಡ್ಡಿ ಹಾಕ್ಕೊಂಡು, ಬಿಳಿ ಶರ್ಟ್ ಹಾಕ್ಕೊಂಡು, ಕೋಲ್ ಹಿಡ್ಕೊಂಡು ದಂಡವನ್ನು ತಿರುಗಿಸ್ತಾ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಭಾಗವಹಿಸ್ತಾರೆ. ಇದನ್ನು ಗೂಗಲಲ್ಲಿ ಹುಡುಕ್ಬೋದು, ನಾವು ವಿಕಿಪೀಡಿಯಾದಲ್ಲಿ ಹುಡುಕ್ಬೋದು, ರೆಕಾರ್ಡ್ಸ್ಗಳಲ್ಲಿ ಹುಡುಕ್ಬೋದು. ಇದೇನಾಗುತ್ತೆ ಅಂದರೆ ಇವ್ರಿಗೆ ಬುದ್ಧಿನೇ ಇಲ್ವಾ ಅನ್ನೋ ಪ್ರಶ್ನೆ ಬಂದಾಗ, ಹೌದು, ಕಾಂಗ್ರೆಸ್ನವರು ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಇಲ್ಲದೆ ಇರೋರು, ದೇಶದ್ರೋಹಿಗಳು. ದೇಶ ಅಂದರೆ ಇವ್ರಿಗೆ ಮಜಾ ಮಾಡೋಕ್ಕೋಸ್ಕರ ಇರೋದು. ಹೆಂಗಸರು ಅಂದರೆ ಮಜಾ ಮಾಡೋಕ್ಕಿರೋದು, ಅಧಿಕಾರ ಅಂದರೆ ಮಜಾ ಮಾಡೋಕ್ಕಿರೋದು, ದುಡ್ಡು ಅಂದರೆ ಮಜಾ ಮಾಡೋಕ್ಕಿರೋದು. ಏನಾಗುತ್ತೆ, ಪ್ರಪಂಚದಲ್ಲಿ 2 ಗುಂಪಾಗಿರುತ್ತೆ. ಒಂದು ಕೋಲ್ಡ್ ವಾರ್ ಏರಾ ಅಂತೀವಿ, ಒಂದು ಅಮೆರಿಕ ಗುಂಪು, ಒಂದು ರಷ್ಯಾ ಗುಂಪು. ಇದೇನಾಗುತ್ತೆ, ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇವ್ರೇನು ಮಾಡ್ತಾರೆ, 3ನೇ ಗುಂಪು ಹಾಕ್ತಾರೆ, ನಾನ್ ಅಲೈನ್ಡ್ ಅಂತ. ಅಲಿಪ್ತ ನೀತಿ ಅಂತ ಮಾಡ್ತಾರೆ ರೀ ಇವರು. ಅದ್ಯಾರೋ ಯಾರ್ಯಾರನ್ನೋ 4 ಜನ ಕಟ್ಕೊಂಡ್ಬಿಟ್ಟು ಆಗಲೇ ನೋಡಿ ಬರೋದು ಮರ್ಲಿನ್ ಮಾಂಡ್ರೋ ಮತ್ತು ಕ್ರಿಶ್ಚಿಯನ್ ಕೀಲರ್ ಅಂತ ಅಂದ್ಬಿಟ್ಟು ಫೇಮಸ್ಸು ಇವರವರು. ಪ್ರಾಸ್ಟಿಟ್ಯೂಟ್ ಮಾಡ್ಬೋದು ಮತ್ತು ಆ್ಯಕ್ಟ್ರೆಸ್ಗಳು. ಅವ್ರ ಸಂಬಂಧಗಳು ಹೊರಗೆ ಬರ್ತವೆ, ಸ್ವಲ್ಪ ಹೊರಗೆ ಬರುತ್ತೆ, ಹಾಗೆ ಮುಚ್ಚಾಕ್ಬಿಡ್ತಾರೆ ಕಾಂಗ್ರೆಸ್ನವರು. ಈ ಕಾಂಗ್ರೆಸ್ನವರು ದೇಶ ಪ್ರೇಮವನ್ನು ಬೆಳೆಸ್ತಕ್ಕಂಥ ಏನು ಕೆಲಸವನ್ನು ಮಾಡಿಲ್ಲ. ಕಚತೀವು ಲ್ಯಾಂಡನ್ನ ಬಿಟ್ಕೊಟ್ಟ ಮೇಲೆ ಅದು ನಮ್ಮದು, ನಮ್ಮ ಮೀನುಗಾರಿಗೆ ನಮ್ಗೆ ಮೀನು ಹಿಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಬೋದು. DMK ವಿರೋಧ ಮಾಡ್ತಿರತ್ತೆ ರೀ. ಇದನ್ನು ನೋಡಿ, ಕರುಣಾನಿಧಿ ವಿರೋಧ ಮಾಡ್ತಿರ್ತಾರೆ. ಏನಾಗುತ್ತೆ, ಸ್ಟಾಲಿನ್ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರೆಲ್ಲ ಕೇಳಿ ಅದನ್ನು ವಾಪಸ್ ತಗೋಬೋದು. ನಮ್ಮ ಜಮೀನನ್ನು ನಮ್ಮ ಕಾಲು ಕತ್ತರಿಸಿ ಕೊಟ್ಬಿಟ್ಟಿದ್ದೀವಪ್ಪ, ನಾವು ಅಂಗವಿಕಲರಾಗಿದ್ದೀವಿ, ನಮ್ಗೆ ವಾಪಸ್ ಕೊಡಿ ನಮ್ಮ ಜಮೀನನ್ನ ಅಂತ ಕೇಳ್ಬೋದು. ಅದನ್ನು ಬಲವಂತವಾಗೂ ತಗೋಬೋದು. ಯಾಕೆಂತಂದರೆ 1960ನೇ ಇಸ್ವಿನಲ್ಲಿ ಗೋವನ್ನು ವಶಪಡಿಸ್ಕೊಂಡ್ವಿ ನಾವು. ಗೋವಾ ಪೋರ್ಚುಗೀಸರ ಆಡಳಿತದಲ್ಲಿತ್ತು. ಹೀಗೆಲ್ಲ ಇದು ತಗೋಬೇಕಾಗಿದ್ದಂಥ ಜಮೀನನ್ನ ಬಿಟ್ಟುಬಿಟ್ಟು ಇವತ್ತೇನಾಗಿದೆ, ಕೇವಲ ಅಧಿಕಾರ ಮಾಡಬೇಕು, ಹೆಣ್ಣು ಬೇಕು, ದುಡ್ಡು ಬೇಕು, ಪವರ್ ಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ಸಿನ ಮಡ್ಲಲ್ಲಿ ಹೋಗಿ ಕೂತ್ಕೊಂಡಿರ್ತಕ್ಕಂಥ DMK ಪಕ್ಷ ಮತ್ತು ದೇಶ ಪ್ರೇಮವೇ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ, ದೇಶವನ್ನು ಹೇಗೆ ಬೇಕೋ ಹಾಗೆ ತುಂಡು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಇವುಗಳು ನಮ್ಮ ಕಣ್ಣು ಮುಂದಿದೆ. ನಾವು ಚರಿತ್ರೆಯಿಂದ ಪಾಠ ಕಲಿಬೇಕು. ಚರಿತ್ರೆಯನ್ನು ಹೈಸ್ಕೂಲ್ಗಳಲ್ಲಿ ಓದ್ತೀವಿ, ಕಾಲೇಜುಗಳಲ್ಲಿ ಓದ್ತೀವಿ, ಹಿಸ್ಟ್ರಿ ಓದ್ತೀವಿ. ಹಿಸ್ಟ್ರಿಯಿಂದ ನಾವು ಕಲಿಬೇಕಾಗಿದ್ದು ಏನು ಅಂತಂದರೆ, ಎಲ್ಲಿ ತಪ್ಪು ಮಾಡಿದ್ದೀವಿ ಅದನ್ನು ಸರಿಪಡಿಸ್ಕೋಬೇಕು. ಇವತ್ತು ಸಹ ಶ್ರೀಲಂಕಾನೂ ಭಾರತದ ಅವಿಭಾಜ್ಯ ಅಂಗ. ಅಲ್ಲಿ ಹೋಗಿ ನೀವು ಜನಗಳ ಹತ್ರ ಮಾತಾಡಿ, ನಾನು ಹೋಗಿದ್ದೀನಿ. ಏನಾಗುತ್ತೆ, ನಾವು ಎಲ್ಲರೂ ಭೂಪಟ ನೋಡಿದ್ದೀವಿ, ಅಂದರೆ ಮ್ಯಾಪ್ ನೋಡಿದ್ದೀವಿ. ಮ್ಯಾಪಲ್ಲಿ ನಾವು
ದಕ್ಷಿಣಾಭಿಮುಖನಾಗಿ ನಿಂತ್ಕೊಂಡ್ರೆ, ಅಂದರೆ ಶ್ರೀಲಂಕಾ ಯಾವ ಕಡೆ ಇದೆ ಅದು ದಕ್ಷಿಣ ಭಾಗ ಅನ್ಕೋಬೋದು. ಆ ಥರವಾಗಿ ನಿಂತ್ಕೊಂಡ್ರೆ ನಮ್ಮ ಎಡಗಾಲಿನ ಪಾದವನ್ನು ಕಟ್ ಮಾಡಿ ಕೊಟ್ಬಿಟ್ಟಿದ್ದೀವಿ ರೀ. ನಾವು ಬದುಕನ್ನ ನಾಶ ಮಾಡ್ಕೊಂಡಿದ್ದೀವಿ. ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಫಲವತ್ತಾದ ಭೂಮಿನ ಕೊಟ್ಬಿಟ್ಟಿದ್ದೀವಿ. ಇದು ಮುಟ್ಟಾಳ್ತನದಿಂದ ಕೊಟ್ಟಿರೋದು. ಇದನ್ನು ವಾಪಸ್ ಕೇಳಬೇಕು. ಇದನ್ನು ವಾಪಸ್ ಕೊಡಲಿಲ್ಲ ಅಂದರೆ ಶ್ರೀಲಂಕಾ ಪೂರ್ತಿ ನಮಗೆ ಸೇರಬೇಕು ಅಂತ ಕ್ಲೇಮ್ ಮಾಡೋಣ. ಏನು ಅಂತಂದರೆ ಚೈನಾದವರು ಅರುಣಾಚಲ ನಮ್ಮದು ಅಂತ ಕ್ಲೇಮ್ ಮಾಡ್ತಾರೆ. ಯಾರೋ 16ನೇ ಶತಮಾನದಲ್ಲೋ 15ನೇ ಶತಮಾನದಲ್ಲೋ ಬಂದಿದ್ದಂತೆ ಹುಚ್ಚ ಹುಯ್ದು ಹೋದಂತೆ ಅದು ನಮ್ಮ ಭಾಗ ಅಂತ ಅಂದ್ಬಿಟ್ಟು ಈ 62ನೇ ಇಸ್ವಿಯಿಂದನೂ ಇನ್ನೂ ಯುದ್ಧ ಮಾಡ್ತಿದ್ದಾರೆ ಅಂತಂದರೆ ಇದು ನಮ್ಮದು ರೀ ಜಮೀನು. ಅಖಂಡವಾದ ಹಿಂದೂಸ್ತಾನದ ಭೂಭಾಗವಾಗಿತ್ತು. ಅದರಲ್ಲೂ ಕಚತೀವ ಅನ್ನೋದೇನಿದೆ ನೋಡಿ, ನಮ್ಮ ಎಡಗಾಲಿನ ಪಾದ ನಾವು ಭೂಪಟದಲ್ಲಿ ದಕ್ಷಿಣಾಭಿಮುಖನಾಗಿ ನಿಂತ್ಕೊಂಡ್ರೆ ನಮ್ಮ ಭೂಪಟದ ಮೇಲೆ ಎಡಗಾಲಿನ ಪಾದವನ್ನು ಕಟ್ ಮಾಡಿ ಕೊಟ್ಬಿಟ್ಟಿದ್ವಿ. ಅದು ದಡ್ಡತನದಿಂದ. ಮತ್ತು ಶ್ರೀಲಂಕಾದವ್ರು ಕೇಳಿದ್ರು ಕೊಟ್ಬಿಟ್ವಿ. ಈ ಜವಾಹರ್ಲಾಲ್ ನೆಹರುಗೆ ಬುದ್ಧಿ ಇರಲಿಲ್ಲ, ಕಾಂಗ್ರೆಸ್ನವ್ರಿಗೆ ದೇಶಭಕ್ತಿ ಇರಲಿಲ್ಲ. ಕಾಂಗ್ರೆಸ್ನವ್ರಿಗೆ ಇವಾಗಲೂ ದೇಶಭಕ್ತಿ ಇಲ್ಲ. ದೇಶ ಇರೋದು ಮಜಾ ಮಾಡೋದಕ್ಕೆ. ಏನೋ ಇಂಡಿಯಾ ದೇಶದಲ್ಲಿರೋ ಹಿಂದೂಗಳೆಲ್ಲ ಬಡವರು, ಒಂಚೂರು ಊಟ ಹಾಕ್ಬಿಟ್ರೆ ನಾಯಿ ಥರ ಯಾವುದೋ ಮೂಲೆಯಲ್ಲಿರ್ತಾರೆ, ಓಟ್ ಹಾಕ್ತಾರೆ, ನಮ್ಮನ್ನು ಗೆಲ್ಲಿಸ್ತಾ ಇರ್ತಾರೆ. ನಮಗೇನು ಬೇಕೋ ಅದು ಮಾಡ್ಕೋಬೋದು, ಮಜಾ ಮಾಡ್ಕೋಬೋದು. ದೇಶನ 25 ಭಾಗ ಮಾಡಿದ್ರು ಪರವಾಗಿಲ್ಲ, 100 ಭಾಗ ಮಾಡಿದ್ರು ಪರವಾಗಿಲ್ಲ, ಚೂರು ಕಟ್ ಮಾಡ್ತಾ ಕೊಡೋಣ ಅಂತ ಅಂದ್ಬಿಟ್ಟು ಮುಂಚೆ ಕಟ್ ಮಾಡಿಕೊಟ್ಟಿದ್ದ ಭಾಗ ಕಚತೀವ ಐಲ್ಯಾಂಡ್ ಅಂತ ಅಂದ್ಬಿಟ್ಟು. ಈ ಕಚತೀವ ಐಲ್ಯಾಂಡ್ ನೋಡಿ ಭಾಳ ಫಲವತ್ತಾದ ಭೂಮಿ ಅಂತ ಹೇಳಿದೆ. ಇಲ್ಲಿ 15 kg, 20 kg, 30 kg, 40 kg, 50 kg ಮೀನುಗಳು ಸಿಗುತ್ತೆ. ಈ ಥರ ನೂರಾರು ಮೀನುಗಳನ್ನ ಹಿಡ್ಕೊಂಡು ಜನ 8 ದಿವಸ 10 ದಿವಸ ಹೋದರೆ ಮತ್ತು ವಾಪಸ್ ಬರೋರು. ಹಾಗಾಗಿ ವ್ಯವಸಾಯದ ಪ್ರಮುಖವಾದ ಭಾಗ ಆಗಿತ್ತಿದು. ಮೀನು ಹಿಡ್ಕೊಂಬಂದು ಊಟದ ಸಮಸ್ಯೆ ತೀರ್ಮಾನ. ಇಂಥ ಫಲವತ್ತಾದ ಭೂಮಿನ ಏನೂ ಬೆಳೆಯಲ್ಲ, ಯಾರೂ ವಾಸ ಮಾಡಲ್ಲ ಅಂತ ನೆಹರು ರೆಕಾರ್ಡ್ ಮಾಡಿದ್ರು. ಅವ್ರ ಮಗಳು ಇಂದಿರಾ ಗಾಂಧಿ ಬರ್ಕೊಟ್ಬಿಟ್ರು. ಹೀಗೆ ಬರ್ಕೊಡ್ತಾ ಹೋದರೆ ನಮ್ಮ ದೇಶದ ಐಕ್ಯತೆ, ಏಕತೆ, ಅಖಂಡತೆ, ಸಮಗ್ರತೆ ಒಂದಾಗಿ ಉಳಿಯತ್ತ ಅನ್ನೋ ಪ್ರಶ್ನೆ. ಅದೇನೋ ಒಂದಷ್ಟು ತುಂಡು ಬಿಸ್ಕತ್ ಹಾಕ್ಬಿಡ್ತೀವಿ ರೀ, ನಾಯಿನ ತಿಂತಾರೆ. ಇದ್ರಲ್ಲಿ ಹೋದರೆ, ಯಾವುದೋ ಥಾಯ್ಲ್ಯಾಂಡಲ್ಲಿ ಹೋದರೆ ಹಾಗೆ ಒಂಚೂರು ಬಿಸ್ಕತ್ ಹಾಕ್ಬಿಟ್ಟು ನಮ್ಮ ದೇಶವನ್ನು ತುಂಡರಿಸ್ತಾ ಹೋದರೆ ನಾಳೆ ನಮ್ಮ ಮನೆಗಳನ್ನ ತುಂಡರಿಸ್ತಾರೆ ಇವರು. ಗಂಡ ಹೆಂಡ್ತಿನ ಬೇರೆ ಮಾಡ್ತಾರೆ, ಹೆಂಡ್ತಿ ಮಕ್ಕಳನ್ನ ಬೇರೆ ಮಾಡ್ತಾರೆ. ಇದು ಗಮನದಲ್ಲಿ ಇಟ್ಕೋಬೇಕು. ಅದಕ್ಕೆ ಏನು ಇದಕ್ಕೆ ಉದಾಹರಣೆ ಅಂತಂದರೆ ನೋಡಿ, ರಾಜಕೀಯವಾಗಿ ಏನಾಗಿದೆ ತಂಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ನೋಡ್ತಿದ್ದೀವಿ. ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡಿದ್ದಾರೆ, ಗಂಡ ಹೆಂಡ್ತಿನ ಬೇರೆ ಮಾಡಿದ್ದಾರೆ. ಇವರು ಓಟಿನ ಆಸೆಗೋಸ್ಕರ, ಅಧಿಕಾರಕ್ಕೋಸ್ಕರ ಈಗ ಬೇರೆ ಮಾಡ್ತಾ ಇದ್ದಾರೆ ಮತ್ತು ದೇಶವನ್ನು ತುಂಡರಿಸ್ತಾ ಇದ್ದಾರೆ. ಕಚತೀವು ಇದು ಬಹಳ ದೊಡ್ಡ ಎಕ್ಸಾಂಪಲ್ಲು. ನರೇಂದ್ರ ಮೋದಿಯವರು ಸರಿಯಾದ ಕಾಲಕ್ಕೆ ವಿಷಯವನ್ನು ಎತ್ತಿದ್ದಾರೆ. ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಎತ್ತಿದಂತೆ ಅಪ್ಪ ಹೇಳಿದ್ರು ಇದು ನಮ್ಮದಲ್ಲ ಅಂತ ಮಗಳು ಕೊಟ್ಬಿಟ್ರು. ಇಬ್ಬರು ಪ್ರಧಾನಮಂತ್ರಿ ಆಗಿದ್ದರು. ಈಗ ಏನಾಗಿದೆ, ಅದು ನಮ್ಮದು ಜಾಗ. ನಾನು ಪುನಃ ಹೇಳ್ತಾ ಇದ್ದೀನಿ, ನಾವು ದಕ್ಷಿಣಾಭಿಮುಖನಾಗಿ ನಮ್ಮ ಭೂಪಟದ ಮೇಲೆ ನಿಂತ್ಕೊಂಡ್ರೆ ಎಡಗಾಲಿನ ಪಾದವನ್ನು ಕತ್ತರಿಸ್ಕೊಟ್ಟಿದ್ದೀವಿ. ಬನ್ನಿ, DMK ಅವರು ವಿರೋಧ ಮಾಡ್ತಿದ್ದನ್ನ ನಿನ್ನೆ ಮೊನ್ನೆವರೆಗೂ ವಿರೋಧ ಮಾಡಿದ್ರು. ಆದರೆ ಇವತ್ತು ಕರುಣಾನಿಧಿ ಸ್ಟಾಲಿನ್ ಮಗ ಅವರು ಮುಖ್ಯಮಂತ್ರಿ ಆಗಿದ್ದರು ಸಾಕು ಅಂತ ಅಂದ್ಬಿಟ್ಟು ಇವತ್ತು ಕಾಂಗ್ರೆಸ್ಸಿನ ತೆಕ್ಕೆ ಒಳಗೆ ಹೋಗಿ ಕೂತ್ಕೊಂಡಿದ್ದಾರೆ. ಮತ್ತು ಹಿಂದೂ ಸನಾತನ ಅನ್ನೋದು ಬಹಳ ಕೆಟ್ಟ ಶಬ್ದ ಅನ್ನೋ ಥರ ಇದು ಮಾಡ್ತಾರೆ. ಉದಯನಿಧಿ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಇದೆಲ್ಲ ಎಲ್ಲಿಗೆ ತೊಗೊಂಡು ಹೋಗುತ್ತೆ ನಮ್ಮ ದೇಶವನ್ನು? ನಮ್ಮ ದೇಶಕ್ಕೆ ಸ್ವಾಭಿಮಾನ, ಸ್ವಾವಲಂಬನೆ, ಆತ್ಮಗೌರವ ಏನಾರು ಇದೆ ಅನ್ನೋದಾದರೆ ಬನ್ನಿ ಅದನ್ನು ಕ್ಲೇಮ್ ಮಾಡೋಣ. ಕಚತೀವ ಐಲ್ಯಾಂಡ್ ಏನು ಕೊಟ್ಟಿದ್ದೀವಿ ಅದು ತಪ್ಪು. ಅಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿ ಹೋದವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಬಾರ್ದು. ಅದು ನಮ್ಮ ಊಟದ ಸಮಸ್ಯೆ, ನಮ್ಮ ರೈತರ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.